ನಮ್ಮ ಕಾಲದಲ್ಲಿ ಇವೆಲ್ಲ ಇಲ್ಲ. ಯಾರ ಸತ್ತರೆ ಸಾಕು ಟೆಲಿಗ್ರಾಮ್ ಅಂತ ಕಳಿಸೋರು. ಈ ಟೆಲಿಗ್ರಾಮ್ ಕಳಿಸಿದ್ರೆ ನನ್ನ ಮಕ್ಕಳು ಆ ಟೆಲಿಗ್ರಾಮ್ ತರೋರು ಮಧ್ಯರಾತ್ರಿ 2 ಗಂಟೆಗೆ ಬರ್ತಾಯಿತ್ತು. ಟೆಲಿಗ್ರಾಮ್ ಬಂದೈತೆ ಅಂದರೆ ಸಾಕು ಲಬ 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 ಅಂತ ಬಾಯಿ ಪಡ್ಕೊಂಬಿಡವ್ರೆ ಹೆಂಗಸರು. ಯಾಕೆ ಅಂದರೆ ಸಾವಿನ ಸುದ್ದಿನೇ ಅದು ಬರ್ತಾ ಇದ್ದಿತ್ತು. ಇಷ್ಟೇ ಇರ್ತಿದ್ದಿತ್ತು, ಸ್ಟಾರ್ಟ್ ಇಮಿಡಿಯೇಟ್ಲಿ. ಇವಾಗ ಹಂಗಲ್ಲ. ಊರಲ್ಲಿ ಯಾರೋ ಸತ್ತವ್ರೆ ಅಂದರೆ 2 ದಿನ ಮುಂಚೆನೇ ಫೋನ್ ಮಾಡ್ತಾರೆ, ಇನ್ನು 2 ದಿನ ಬದುಕ್ಬೋದು ಬಂದ್ಬಿಡಿ ಈಗಲೇ ಅಂತ. ಹಂಗಾಗ್ಬಿಡೈತೆ ಈ ಮೊಬೈಲು. ಎಲ್ಲೋದ್ನಪ್ಪ ಇವಯ್ಯ, ಮೊಬೈಲ್ ಹಿಡ್ಕೊಂಡು ಹೊಂಟೋದ್ನೆ, ಸರಿ ಆಳ ಬಿದ್ದೋಗ್ಲಿ. ಇನ್ನು ಬಸ್ಸಲ್ಲಿ ಕುಂತ್ಕಿರ್ತೀವಿ. ನಮ್ಮ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ, ಬಸ್ಸಲ್ಲಿ ಕುಂತ್ಕೊಂಡ್ರೆ 3-4 ಸೀಟ್ ಮುಂದೆ ಇದ್ದರೆ ಮುಂದಿನ ಸ್ಟಾಪ್ ಇಳಿಬೇಕು ಅಂದರೆ ಲೇ ಇವಳೆ ಊರಿಗೆ ಕೇಳಂಗೆ, ಲೇ ಇವಳೆ ಮುಂದಿನ ಸ್ಟಾಪ್ ಇಳಿಬೇಕಣೆ, ಕಳ್ರಿ ಬರ್ತೀನಿ. ಈಗ ಹಂಗಲ್ಲ, 2 ಸೀಟಲ್ಲ, ಮುಂದಿನ ಸೀಟಲ್ಲಿ ಕೂತಿದ್ರು ಅಲ್ಲೇ ಫೋನ್ ಮಾಡ್ತಾರೆ, ನೆಕ್ಸ್ಟ್ ಸ್ಟಾಪ್ ಇಳಿಬೇಕಣಿ, ಕಣ್ರಿ, ಯಾರಿಗೂ ಕೇಳಲ್ಲ. ಈ ಮೊಬೈಲಿಂದು ಅವಳಿ ಭಾರಿ ಜಾಸ್ತಿ ಆಗ್ಬಿಡೋದೆ. ಅದಿರಲಿ, ಈ ಊರಿಗೆ ಹೋಗ್ಬೇಕು ಅಂತ ಅಂದರೆ ಬಸ್ ಹತ್ತಿಸ್ಬಿಟ್ಟು ಹೋಗಿದ ತಕ್ಷಣ ಕಾಜ್ಗ ಬರೀರಿ ಅಂತ ಅನ್ನೋರು. ಇವಾಗ ಹಂಗಲ್ಲ, ಅವ್ನು ಬಸ್ ಹತ್ತಿದ್ರೆ 5 ನಿಮಿಷಕ್ಕೆ ಫೋನ್, ಎಲ್ಲಿದೆಯಾ ಈಗ ಅಂತ. ತುಮಕೂರು ಬಿಟ್ಟಿದ್ದೀನಿ, ಇನ್ನು 5 ನಿಮಿಷಕ್ಕೆ ಎಲ್ಲಿದೆಯಾ, ಇಲ್ಲೇ ಚಿಕ್ಕಬಳ್ಳಾಪುರ ಬಂದಿದ್ದೀನಿ, ಇನ್ನು 5 ನಿಮಿಷಕ್ಕೆ ಪೀಣ್ಯ, ಇನ್ನು 5 ನಿಮಿಷಕ್ಕೆ ಯಶವಂತಪುರ. ಬರೀ 5 ನಿಮಿಷಕ್ಕೂ ಫೋನ್ ಹೊಡಿತಾರೆ ಅಲ್ವರಾ. ಈ ಮೊಬೈಲ್ನ ಇವ್ರು ಬಿಡಂಗೆ ಕಾಣಲ್ಲ. ಹೆಂಗೆ ಹಾಳಾಗೋಗ್ಬಿಟ್ಟವ್ರೆ ಅಂತ ಅಂದರೆ, ಹೆಂಡ್ತಿ ಏನಾರ ಫೋನ್ ಮಾಡಿದ್ರೆ ತಕ್ಕತ್ತಾರೆ. ಅಲ್ಲ ಆಯಿತು ಬತ್ತ ತತ್ತಿನ ತಗೊಂಡೋಗಿ, ತತ್ತಿನ ಇಡು, ನಾನು ಈಗ ಫುಲ್ ಬ್ಯುಸಿ ಇದ್ದೀನಿ, ಆಗಲ್ಲ ಈಗ ಇಡು ಮಾಡ್ಕೊ. ಅದೇ ಗರ್ಲ್ ಫ್ರೆಂಡ್ ಫೋನ್ ಬರ್ತಿದ್ದಂಗೆ ರಿಸೀವ್ ಮಾಡೋಕ್ಕೆ ಮುಂಚೆನೇ ಅಲ್ಲಲ್ಲ ನೋಡ್ಬೇಕು ಅವ್ರು ನುಲಿಯೋದನ್ನ. ಹಲೋ, ಏನು ಸಮಾಚಾರ? ಹಾಂ, ಆಮೇಲೆ ಊಟ ಆಯ್ತು? ಅದೇ ನೋಡು, ಊಟ ಮಾಡ್ದ? ಹೇಳಿದ್ರು ನಾನು ಹೊರಗಡೆ ಹೋಟ್ಲು ಕರ್ಕೊಂಡು ಹೋಯ್ತಿರ್ಲಿಲ್ವಾ? ಬಿಡು, ಅಯ್ಯೋ ಯಾಕೆ ತಲೆ ಕೆಡಿಸ್ಕೊತೀಯ. ಸಾಯಂಕಾಲ ಕಾಫಿಗೆ ಹೋಗೋಣ. ಎಲ್ಲಿ? ಶಿವಪ್ರಸಾದ್ ಹೋಟ್ಲೆಲ್ಲ ಬೇಡ, ನಾನು ಒಳ್ಳೆ ಹೋಟ್ಲು ಕರ್ಕೊಂಡು ಹೋಗ್ತೀನಿ, MTRಗೆ ಹೋಗೋಣ. ಏನು ನೀನು ಅಂದ್ರೆ ಆಯಿತು, ಡೊಮಿನೋಸ್ಗೆ ಹೋಗೋಣ. ಬೇಡವಾ? ಸರಿ ಬಿಡು, ಇನ್ನು ಬೇರೆ ಯಾವ್ದಾರು ಒಳ್ಳೆ ಹೋಟ್ಲು ನೀನೇ ಹೇಳು, ಅಲ್ಲಿಗೆ ಹೋಗೋಣ. ಅಲ್ಲ ಅಯ್ಯೋ, ಹಿಂಗೆ ಹೆಣ್ಣು ಮಕ್ಳ ವಿಷಯ ಬಂದರೆ